ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಿಂದ ಇಲ್ಲಿಯವರು ಬಿಜೆಪಿಯ ಎಂಪಿಗಳಿದ್ದಾರೆ, ಈ ಬೆಲೆ ಏರಿಕೆಯ ವಿರುದ್ಧ ಯಾಕ್ರಿ ನೀವು ಧ್ವನಿ ಎತ್ತಾ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ? ಭಾರತೀಯ ಜನತಾ ಪಾರ್ಟಿಯವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಜೋಶಿ ಅವರು ಮಂತ್ರಿಗಳಿದ್ದಾರೆ, ಸೋಮಣ್ಣ ಅವರು ಮಂತ್ರಿಗಳಿದ್ದಾರೆ, ಕರಂದಾಜೆ ಅವರು ಮಂತ್ರಿಗಳಿದ್ದಾರೆ. ಕೇಳಲಿಕ್ಕೆ ಬಯಸ್ತೇನೆ, ನಾವಿಲ್ಲಿ ಇವರ ಏರಿದಂತ ಕಾರಣಗಳಿಂದ ಬಿಜೆಪಿಯ ಸರ್ಕಾರದ ಡೀಸೆಲ್, ಪೆಟ್ರೋಲ್ ಇನ್ನಿತರ ಬೆಲೆಗಳು ಜಾಸ್ತಿ ಮಾಡಿರೋದ್ರಿಂದ ಹಾಲಿನ ಬೆಲೆ ರೈತರಿಗೆ ಒಂದಿಷ್ಟು ಕೊಡುವಂತ ದೃಷ್ಟಿಯಿಂದ ಇಷ್ಟೆಲ್ಲ ಆದರೂ ಇಡೀ ದೇಶದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಹಾಲನ್ನು ಪೂರೈಕೆ ಮಾಡತಕ್ಕಂತ ಯಾವುದಾದರೂ ಸರ್ಕಾರ ಇದ್ರೆ ಅದು ಕರ್ನಾಟಕ. ಗುಜರಾತಿಗಿಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೇವೆ. ಗ್ಯಾರಂಟೀಸ್ ಕೊಟ್ಟು ಬಸ್ಸು ದರನು ಸಹ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ಪವರ್ ಇರಬಹುದು, ವಾಟರ್ ಇರಬಹುದು. ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲ, ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿದೆ. ಇನ್ನ ಬಹುಶಃ ವಿಜಯೇಂದ್ರ ಅವರಿಗೆ ಹುಡುಗಾಟಿಕೆ ಹೋಗಿರ್ಲಿಕ್ಕೆ ಈ ಸ್ಟ್ಯಾಟಿಸ್ಟಿಕ್ಸ್ ಅರ್ಥ ಆಗಬೇಕಾದ್ರೆ ಇನ್ನ ಒಂದಿಷ್ಟು ವರ್ಷಗಳು ಬೇಕಾಗುತ್ತೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೇನಾದ್ರೂ ದಮ್ಮು, ತಾಕತ್ತು, ಬದ್ಧತೆ ಇದ್ರೆ ಮೊದಲು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇನ್ನಿತರ ಬಾಬತಿನ ಮೇಲೆ ಏನು ಬೆಲೆ ಏರಿಕೆ ಮಾಡಿದಿರಿ, ಒಂದೇ ಸಾರಿ ಗ್ಯಾಸ್ ಸಿಲಿಂಡರ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮೊನ್ನೆ. ಇದನ್ನ ಕೂಡಲೇ ವಾಪಸ್ ಪಡೆಯಬೇಕು ಅಂತೇಳಿ ಆಗ್ರಹಿಸ್ತೇವೆ. ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ರಾಜಕೀಯ ಪ್ರೇರಿತವಾದಂತ ಹೋರಾಟಗಳನ್ನು ರೂಪಿಸಿದ್ದೀರಿ, ಜನಾಕ್ರೋಶ ನಿಮ್ಮ ಮೇಲೆ ತಿರುಗುವಂತ ದಿನಮಾನಗಳು ದೂರ ಇಲ್ಲ. ನಾನು ಇಷ್ಟೇ ಹೇಳ್ತೇನೆ, ಮಿಸ್ಟರ್ ವಿಜೇಂದ್ರ, ಮಿಸ್ಟರ್ ಅಶೋಕ್, ಮಿಸ್ಟರ್ ನಾರಾಯಣ ಸ್ವಾಮಿ, ಮಿಸ್ಟರ್ ಸೋಮಣ್ಣ, ಮಿಸ್ಟರ್ ಜೋಶಿ, ಶ್ರೀಮತಿ ಶೋಭಾ ಕರಂದಾಜೆ ಅವರು ಯಾರು ಬೇಕಾದರೂ ಸಹ ಸಾರ್ವಜನಿಕವಾಗಿ ಚರ್ಚೆಗೆ ಹಿರಿಯರಿಗೆ ಗೌರವಯುತವಾಗಿ ಅದನ್ನ ಪದ ಬಳಸುವಂಥದ್ದು, ಇದರ ಬಗ್ಗೆ ಸಾಕಷ್ಟು ಚರ್ಚೆ ಹಿಂದೆ ಆಗಿದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ನಮ್ಮ ಸರ್ಕಾರ ಜನಪರವಾಗಿ ಏನು ಕೆಲಸ ಮಾಡ್ತಾ ಇದೆ, ಯಾವ ಕಾರಣದಿಂದ ಸಣ್ಣ ಪುಟ್ಟ ಬೆಲೆ ಏರಿಕೆಯನ್ನ ಮಾಡಿ ಅದನ್ನು ಹೇಗೆ ಪಾಸಾನ್ ಮಾಡ್ತಾ ಇದೆ ರೈತರಿಗೆ, ಇನ್ನಿತರರಿಗೆ. ನಾನು ನಿಮ್ಮ ಮೂಲಕ ಕೇಳ್ತೇನೆ, ಇವತ್ತೇನು ಡೀಸೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಕಡಿಮೆ ಆಗಿರೋದ್ರಿಂದ ಸುಮಾರು 34 ಲಕ್ಷ ಕೋಟಿ, ಸುಮಾರು 34 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಉಳಿತಾಯ ಆಗಿದೆ. ಆ 34 ಲಕ್ಷ ಕೋಟಿ ಯಾರಿಗೆ ಪಾಸಾನ್ ಮಾಡಿದರೆ ಮಿಸ್ಟರ್ ಮೋದಿ? ಬಳಕೆದಾರರಿಗೆ ಏನಾದರೂ ಸಹ ಕಡಿಮೆ ಬೆಲೆಯಲ್ಲಿ ಪಾಸಾನ್ ಮಾಡಿದ್ದೀರಾ? ಇನ್ನು ಅದರ ಯಾರು ಅದಾನಿ, ಅಂಬಾನಿ ಇಂಥವರಿಗೆ ಅವರ ಮಾಡಿದಂತ ಸಾಲ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. 16 ಲಕ್ಷ ಕೋಟಿ ಸಾಲವನ್ನ ಇಂಡಸ್ಟ್ರಿಯಲಿಸ್ಟಿಗೆ ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳಿ. ಆದರೆ ಯಾಕಪ್ಪ ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಆಗಿಲ್ಲ? ಯಾಕೆ ಬಡವರಿಗೆ ಆ ಸಬ್ಸಿಡಿ ಗ್ಯಾಸಿನ ಮೇಲೆ ಕೊಡುವಂಥದ್ದಾಗಲಿ ಅಥವಾ ಇನ್ನಿತರ ಸಬ್ಸಿಡಿ ಕೊಡುವಂಥದ್ದಾಗಲಿ ಯಾಕೆ ಆಗಿಲ್ಲ ಅನ್ನೋದನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಈ ಜನಾಕ್ರೋಶ ಯಾತ್ರೆ, ಈ ರಾಜಕೀಯ ಜಂಜಾಟದ ಹಿನ್ನೆಲೆಯಲ್ಲಿ ತಾವೇನು ಮಾತಾಡ್ತಾ ಇದ್ರಿ ನಿಮ್ಮ ಉಳಿವಿಗೋಸ್ಕರ, ಇದನ್ನು ನಿಲ್ಲಿಸಿ. ನಿಮಗೇನಾದರೂ ಜನರ ಬಗ್ಗೆ ಬದ್ಧತೆ ಇದ್ದರೆ ಕೂಡಲೇ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತರ್ತಕ್ಕಂಥ, ಬೆಲೆಗಳನ್ನು ಇಳಿಸ್ತಕ್ಕಂಥ, ಅದಕ್ಕೆ ಒತ್ತಾಯ ತರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ
ನಮ್ಮ ಪಕ್ಷ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇವೆ. ಅಷ್ಟೇ ಅಲ್ಲ, ಬರುವಂತ ಕೆಲವೇ ದಿವಸಗಳಲ್ಲಿ ಈ ಜಿಲ್ಲೆಯಲ್ಲೂ ಸಹ ಈ ಬೆಲೆ ಏರಿಕೆಯ ವಿರುದ್ಧ ನಮ್ಮ ಪಕ್ಷದಿಂದ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ ನೋಡಿ, ನಾನು ನಿಮಗೆ ನೋಡಿ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಈಗ ಕೇಳಿ, ನಿಮ್ಮ ಪ್ರಶ್ನೆ ಪೂರ್ತಿ ಕೇಳಿಬಿಡಿ, ನಾನು ಹೇಳ್ತೇನೆ. ನಿಮಗೆ ಒಂದನ್ನ ಹೇಳ ದಯಮಾಡಿ ತಪ್ಪು ತಿಳ್ಕೊಬಿಡಿ. ನಿಮ್ಮ ಪ್ರಶ್ನೆಗೆ ನಾನು ವೆಲ್ಕಮ್ ಮಾಡ್ತೇನೆ. ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ. ಕರ್ನಾಟಕ ಬೇರೆ ದೇಶ ಅಲ್ಲ, ಗುಜರಾತ್ ಬೇರೆ ದೇಶ ಅಲ್ಲ, ದೆಹಲಿ ಬೇರೆ ದೇಶ ಅಲ್ಲ. ಈ ದೇಶದ ಆಡಳಿತ ಸೂತ್ರವನ್ನು ಹಿಡಿದಿರುವಂತವರ ಪಾಲಿಸೀಸ್ ಇದಾವಲ್ಲ, ಈ ಪಾಲಿಸೀಸ್ ಪರಿಣಾಮ ಇವತ್ತೇನು ಎಲ್ಲ ರಾಜ್ಯಗಳ ಮೇಲೆ ಬೀಳ್ತಾ ಇದೆ. ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಸುಮಾರು 5 ಲಕ್ಷ ಕೋಟಿಯಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ದೇವೆ. ಇನ್ ಟರ್ನ್ ನಮಗೆ ಸಿಗ್ತಾ ಇರುವಂತದ್ದು ಕೇವಲ 68,000 ಕೋಟಿ. GSTನಲ್ಲಿ ನಮಗೆ ಸಹಾಯಧನದ ರೂಪದಲ್ಲಿ ಮತ್ತು ನಮ್ಮ ಪಾಲು ಸಿಗುವಂತದ್ರಲ್ಲೂ ಕೊಡ್ತಾ ಇಲ್ಲ. ಲೋಕಲ್ ಅಥಾರಿಟೀಸ್ ಡೆವಲಪ್ಮೆಂಟ್ಗೆ ಕೊಡುವಂತ ಹಣ ಕೊಡ್ತಾ ಇಲ್ಲ. ಮತ್ತೆ ನಿಮ್ಮ ಪಾಲಿಸಿಯಿಂದ ಆಗತಕ್ಕಂಥ, ಈಗ ಉದಾಹರಣೆಗೆ ಪೆಟ್ರೋಲ್ ಡೀಸೆಲ್ ಅನ್ನ ಯಾರು ಸ್ವಾಮಿ ಇದರ ಬೆಲೆ ನಿಯಂತ್ರಣ ಮಾಡತಕ್ಕಂಥದ್ದು? ನಾವ ಕೇಂದ್ರ ಸರ್ಕಾರವ? ಯಾರು ಇದನ್ನ ಮಾಡುವಂಥದ್ದು? ಇದನ್ನ ಮಾಡತಕ್ಕಂಥದ್ದು ನೋಡಿ, ನಿಮಗೆ ಒಂದು ಉದಾಹರಣೆಗೆ ಹೇಳ್ತೇನೆ. 2013ರಲ್ಲಿ ಕೇಂದ್ರ ಸರ್ಕಾರ ವಿಧಿಸ್ತಾ ಇದ್ದಂತ ಟ್ಯಾಕ್ಸು ಡೀಸೆಲ್ ಮೇಲೆ ₹3.45, ಪೆಟ್ರೋಲ್ ಮೇಲೆ ₹9.21. ಈಗ ಅದು 31, ಡೀಸೆಲ್ ಮೇಲೆ ₹31.84, ಪೆಟ್ರೋಲ್ ಮೇಲೆ ₹32.98. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ ಕಡಿಮೆ ಆಗುತ್ತೆ, ಅದನ್ನ ಪಾಸ್ ಆನ್ ಮಾಡೋದಿಲ್ಲ. ಇನ್ ಅದರ ಟ್ಯಾಕ್ಸ್ ಹಾಕಿ ಜನರ ಮೇಲೆ ಹೊರೆಯನ್ನು ಹೊರಿಸ್ತಾ ಇದ್ರು. ಇದು ಒಂದು.